ನಮಸ್ಕಾರ, ವೆಲ್ಕಮ್ ಟು ರಾಯಲ್ ರೈಡರ್. ನೋಡ್ತಾ ಇದ್ದೀರಾ ಏನಕ್ಕೆ ಈ ಗೊಂಬೆಗಳನ್ನ ನಿಮಗೆ ತೋರಿಸ್ತಾ ಇದ್ದೀನಿ ಅಂತ. ಗೊಂಬೆಗಳು ಏನಕ್ಕೆ ತೋರಿಸ್ತಾ ಇದ್ದೀನಿ ಅಂದರೆ ನವರಾತ್ರಿ ಶುರು ಆಯಿತು, ಗೊಂಬೆಗಳ ಹಬ್ಬ. ನವರಾತ್ರಿಲಿ ಗೊಂಬೆ ಕೂರ್ಸೋದು ಒಂದು ವಾಡಿಕೆ, ಒಂದು ಒಂದು ಆ, ಹಿಂದಿನ ಕಾಲದಿಂದನೂ ಬಂದಿರುವ ಒಂದು ನಂಬಿಕೆ. ಸೊ ಇದನ್ನು ನಾವು ಇವತ್ತು ಈ ಗೊಂಬೆಗಳನ್ನ ನಾವು ಇವತ್ತು ಕೂರಿಸ್ತಾ ಇದ್ದೀವಿ. ಈ ಗೊಂಬೆಗಳು ಕೂರಿಸಿ ಈ ಥರ ಕೂರ್ಸೋಕ್ಕಾಗಲ್ಲ. ಸೊ ಈ ಗೊಂಬೆಗಳನ್ನ ನಾವು ಕೂರ್ಸೋಕ್ಕೆ ಯಾವ ಥರ ವ್ಯವಸ್ಥೆ ಮಾಡಿದ್ದೀವಿ, ಈ ನಿಮ್ಮ ಮನೆಗಳಲ್ಲಿ ಈ ವ್ಯವಸ್ಥೆನ ನೀವು ಹೇಗೆ ಮಾಡ್ಕೋಬೋದು ಅದನ್ನು ನಾವು ಇವತ್ತು ನಿಮಗೆ ತಿಳಿಸ್ಕೊಡ್ತಾ ಇದ್ದೀವಿ. ನಾಳೆಯಿಂದ ನವರಾತ್ರಿ ಮೊದಲನೇ ದಿನ ಗೊಂಬೆಗಳ ಹಬ್ಬಕ್ಕೆ ನಿಮ್ಮ ತಯಾರಿಗಳನ್ನ ಶುರು ಮಾಡ್ಕೋಬೋದು. ಬನ್ನಿ, ಗೊಂಬೆಗಳ ಕೂರ್ಸೋಕ್ಕೆ ಸ್ಟ್ಯಾಂಡ್ ಯಾವ ಥರ ಮಾಡೋದು, ಎಷ್ಟು ಚೆನ್ನಾಗಿ ಮಾಡ್ಬೋದು, ಎಷ್ಟು ಈಸಿಯಾಗಿ ಮಾಡೋದು ಅಂತ ನಿಮಗೆ ನಾನು ತಿಳಿಸ್ಕೊಡ್ತೀನಿ. ಸೊ ನಾವಿವತ್ತಿದ್ದೀವಿ ಅಶ್ವಥ್ ಅವ್ರ ಮನೇಲಿ. ಅಶ್ವಥ್ ಅವ್ರ ಮನೇಲಿ ಒಂದು 5-6 ವರ್ಷಗಳಿಂದ ಗೊಂಬೆ ಕೂರ್ಸ ಕಾರ್ಯಕ್ರಮಗಳನ್ನ ಮಾಡ್ತಾನೇ ಇದ್ದಾರೆ. ನವರಾತ್ರಿ ಶುರು ಆಯಿತು ಅಂದರೆ ಒಂದು ಟಾಸ್ಕ್ ಥರ ಗೊಂಬೆಗಳು ಕೂರ್ಸೋದು. ಸೊ ಗೊಂಬೆಗಳು ಕೂರ್ಸೋದು ಅಂದರೆ ಏನೋ ಒಂದು ಸ್ಟೂಲ್ ಹಾಕ್ಬಿಟ್ಟು ಗೊಂಬೆಗಳು ಕೂರ್ಸೋಕೆ ಆಗಲ್ಲ, ಯಾಕಂದರೆ ಅದೊಂದು ಸಂಪ್ರದಾಯದ ಪ್ರಕಾರನೇ ಮಾಡಬೇಕಾಗುತ್ತೆ. ನಾವು ನೋಡ್ತಾ ಇದ್ದೀರಾ ಅಶ್ವಥ್ ಅವರು ಮಾಡಿರೋ ಒಂದು ಸ್ಟ್ಯಾಂಡ್. ಸೊ ಮಿಕ್ಸಪ್ ಆಫ್ ಮೆಟಲ್ ಮತ್ತೆ ಪ್ಲಾಸ್ಟಿಕ್ ಪೈಪ್ಸ್ ಇದೆ. ಇವಾಗ ಅಶ್ವಥ್ ಅವ್ರು ಹೇಳ್ತಾರೆ ಇದು ಹೆಂಗ್ ಮಾಡಿದ್ರು, ಇದು ಮಾಡೋಕ್ಕೆ ಏನೇನು ಮೆಟೀರಿಯಲ್ ಯೂಸ್ ಮಾಡಿದ್ರು, ಸೊ ಇದನ್ನ ಹಬ್ಬ ಮುಗಿದ್ಮೇಲೆ ಇದನ್ನ ಹೆಂಗೆ ಡಿಸ್ಮ್ಯಾಂಟಲ್ ಮಾಡಬೇಕು, ಮಾಡಬಹುದು, ಸೊ ಇದು ಎಷ್ಟು ಸ್ಟೆಪ್ಸ್ಗಳಿವೆ, ಎಷ್ಟೊತ್ತು ಬೇಕಾಯಿತು ತಯಾರಿ ಮಾಡೋಕ್ಕೆ, ಅದನ್ನ ಇವಾಗ ಅಶ್ವಥ್ ಅವರು ತಿಳಿಸ್ಕೊಡ್ತಾರೆ. ಅಶ್ವಥ್ರೆ ಹೇಳಮ್ಮ. ಓಕೆ, ನಮಸ್ಕಾರ. ಓಕೆ, ಸೊ ಇದು ಸ್ಟೆಪ್ಸು ನೀವು ನೋಡ್ತಾ ಇದ್ದೀರಾ. ಈ ಸ್ಟೆಪ್ಸ್ ಬಂದ್ಬಿಟ್ಟು DIY ಮೆಥಡಲ್ಲಿ ನಾನೇ ಪ್ರಿಪೇರ್ ಮಾಡಿರೋ ಸ್ಟೆಪ್ಸು. ಓಕೆ, ಸೊ ಲಾಸ್ಟ್ ಫ್ಯೂ ಇಯರ್ಸಿಂದ ಏನಾಗ್ತಾ ಇತ್ತು, ಎವ್ರಿ ಟೈಮ್ ಈ ಸ್ಟೆಪ್ಸ್ ಇಡಬೇಕಾಗಿದ್ದರೆ ರಟ್ಟಿನ ಡಬ್ಬಿ ಮತ್ತು ಸಿಮೆಂಟ್ ಬ್ಲಾಕು, ಇಟಿಕೆ ಕಲ್ಲು ಇದೆಲ್ಲ ಇಟ್ಬಿಟ್ಟು ಏನೇನೋ ಸೆಟಪ್ ಮಾಡಿ ಜುಗಾಡ್ ಮಾಡಿ ಮಾಡ್ತಾಯಿದ್ವಿ. ತುಂಬ ಟೈಮ್ ತೊಗೊತಾ ಇತ್ತು. ಸೊ ಈ ಟೈಮ್ ಸ್ವಲ್ಪ ಡಿಫ್ರೆಂಟಾಗಿ ರೆಡಿಮೇಡ್ ಸ್ಟೆಪ್ಸ್ ನಾವೇ ಮಾಡಿಬಿಡೋಣ ಅಂತ ಐಡಿಯಾ ಮಾಡಿದ್ದೆ. ಸೊ ಇದು ನಾನೇ ಮಾಡಬೇಕಾಗಿದ್ದಕ್ಕೆ ಇನ್ನೊಂದು ರೀಸನ್ ಏನಂದರೆ, ಮಾರ್ಕೆಟಲ್ಲಿ ಎಲ್ಲ ಕಡೆ ಚೆಕ್ ಮಾಡಿದೆ, ನಮ್ಮ ಹತ್ರ ಇರೋ ಗೊಂಬೆಗಳ ಕ್ವಾಂಟಿಟಿಗೆ ಸ್ಟೆಪ್ಸ್ ಬಂದ್ಬಿಟ್ಟು ಸ್ವಲ್ಪ ದೊಡ್ಡದಾಗಿ ಬೇಕಾಗುತ್ತೆ. ಅಷ್ಟು ದೊಡ್ಡ ಸ್ಟೆಪ್ಸ್ಗೆ ಸೊ ಸಮ್ವೇರ್ ಅರೌಂಡ್ ಒಂದು 12,000 ಅಷ್ಟು ಚಾರ್ಜ್ ಮಾಡ್ತಾರೆ. ಸೊ ಕೆಲವೊಂದು ವೆಂಡರ್ಸ್ ವಿಚಾರಿಸಿದ್ದೆ. ಸೊ ಇನ್ನೊಂದು ಮೆಟಲ್ಲು ಡಿಸ್ಮ್ಯಾಂಡಲ್ ಮಾಡಬೇಕು, ಎತ್ತಿಡಬೇಕು, ದಟ್ಸ್ ಓಕೆ, ಮೆಟಲ್ ಈಸ್ ವೆರಿ ಗುಡ್. ಬಟ್ ಆದರೆ 12,000 ವಾಸ್ ಬಿಟ್ ಎಕ್ಸ್ಪೆನ್ಸಿವ್ ಅಂತ ಅನ್ನಿಸ್ತು. ಸೊ ಇದು ಹೆಂಗೆ ಚೀಪಾಗಿ ನಾವೇ ಮಾಡೋಣ ಅಂದ್ಬಿಟ್ಟು ಪ್ಲ್ಯಾನ್ ಮಾಡಿದ್ದೆ. ಸೊ ಲಾಸ್ಟ್ ಫ್ಯೂ ಇಯರ್ಸಿಂದ ಏನು ಮಾಡ್ತಾಯಿದ್ವಿ ಅಂದರೆ, ನಮ್ಮ ಫ್ರೆಂಡ್ ಚಂದ್ರು ಅಂತಿದ್ದಾರೆ, ಅವ್ರ ಹತ್ರ ಒಂದು ರೆಡಿಮೇಡ್ ಸ್ಟ್ಯಾಂಡ್ ಇದೆ. ಸೊ ರೆಡಿಮೇಡ್ ಸ್ಟ್ಯಾಂಡ್ ನೋಡಿ, ಇದು ರೆಡಿಮೇಡ್ ಸ್ಟ್ಯಾಂಡು. ಇದು 3 ಸ್ಟೆಪ್ಸ್ ಇದೆ, 1, 2 ಮತ್ತು 3. ಓಕೆ, 3 ಸ್ಟೆಪ್ಸ್ ಇದೆ ಇದರಲ್ಲಿ. ಅದಕ್ಕೆ ಆಮೇಲೆ ಇನ್ನೂ ನಮಗೆ ಸಾಕಾಗಲ್ಲ ಅಂದ್ಬಿಟ್ಟು ಬೇರೆ ಜುಗಾಡೆಲ್ಲ ಮಾಡ್ತಾಯಿದ್ವಿ. ಸೊ ಈ 3ಕ್ಕೆ ಮೇಲೆ ಇನ್ನೂ ಜಾಸ್ತಿ ಸ್ಟೆಪ್ಸ್ ಹೆಂಗೆ ಮಾಡೋದು ಅಂತ ಸ್ವಲ್ಪ ಐಡಿಯಾ ಅನ್ನಿಸ್ತು. ಸೊ ಅಂತ ಯೂಟ್ಯೂಬಲ್ಲಿ ಚೆಕ್ ಮಾಡಿದೆ. ಯೂಟ್ಯೂಬಲ್ಲಿ US ಅಲ್ಲಿ ಕೆಲವೊಂದು ಕಡೆ ಎಲ್ಲ ಏನು ಮಾಡಿದ್ದಾರೆ, ಪೈಪ್ಸ್ ಇಟ್ಕೊಂಡು ಮಾಡಿದ್ದಾರೆ, CPVC ಪೈಪ್ಸು. ಸೊ ಇದು ಇನ್ನೊಂದು ಏನು ಅಂದರೆ ವೆಲ್ಡಿಂಗು ಅದು ಇದು ಎಲ್ಲ ಬೇಕಾಗಿಲ್ಲ. ಸೊ ನಾವೇ ಸೆಲ್ಫಾಗಿ ಮಾಡ್ಬೋದು. ಸೊ ಕಾಸ್ಟ್ ಕಡಿಮೆ ಆಗುತ್ತೆ. ಸೊ ಇದೇ ಐಡಿಯಾದಲ್ಲಿ ನಾವು ಮಾಡೋಣ ಅಂದ್ಬಿಟ್ಟು ಸ್ವಲ್ಪ ಡ್ರಾಯಿಂಗ್ ಎಲ್ಲ ಮಾಡಿ, ಎಷ್ಟು ಸ್ಟೆಪ್ ಬೇಕು, ಏನು ಹೈಟಲ್ಲಿ ಇರಬೇಕು, ಪೈಪ್ಸ್ ಹೆಂಗೆ ನಾವು ತೊಗೊಂಬರ್ಬೇಕು, ಎಷ್ಟು ಪೈಪ್ ತೊಗೊಬರ್ಬೇಕು, ಏನೇನು ಜಾಯಿಂಟ್ಸ್ ಐಟಮ್ಸ್ ಬೇಕಾಗುತ್ತೆ ಅಂತ ಪ್ಲ್ಯಾನ್ ಮಾಡಿ. ಸೊ ನನ್ನ ಹತ್ರ ಒಂದು ಡ್ರಾಯಿಂಗ್ ಇದೆ, ಆ ಡ್ರಾಯಿಂಗ್ ತೋರಿಸ್ತೀನಿ. ಆ ಡ್ರಾಯಿಂಗಲ್ಲಿ ಫಸ್ಟ್ ಏನು ಮಾಡಿಕೊಂಡೆ, ಇದು ಹೆಂಗೆಲ್ಲ ಸ್ಟೆಪ್ಸ್ ಬರುತ್ತೆ ಅಂದ್ಬಿಟ್ಟು ಪ್ಲ್ಯಾನ್ ಮಾಡಿಕೊಂಡೆ. ಆಮೇಲೆ ಆ ಡ್ರಾಯಿಂಗ್ ಐ ಶೋ ಯು ದ ಡ್ರಾಯಿಂಗ್. ಟೆಕ್ನಿಕಲ್ ಮತ್ತು ಸ್ಕಿಲ್ನ ಯೂಸ್ ಮಾಡಿ ಇಕೋ ಫ್ರೆಂಡ್ಲಿ ಸ್ಟ್ಯಾಂಡ್ನ ಮಾಡ್ಬೋದು ಅಂತ ಒಂದು ಟೆಕ್ನಿಕ್ ತೊಗೊಂಬಂದಿದ್ದಾರೆ ಇವತ್ತು. ಇದು ತೋರಿಸ್ತಿರೋ ಉದ್ದೇಶ ಒಂದೇ ಒಂದು, ನಿಮ್ಮ ಮನೆಗಳಲ್ಲಿ ಪ್ರತಿ ವರ್ಷವೂ ಈ ಟೈಮ್ ಬಂದಾಗ ಮನೆಯವ್ರಿಗಾಗಲಿ ಮತ್ತು ಕೂರ್ಸೋರಾದರೂ ತಲೆ ಬಿಸಿ ಆಗಿಬಿಡುತ್ತೆ, ಹೆಂಗೆ ಮಾಡೋದು, ಏನು ಮಾಡೋದು. ಸೊ ಯಾರೂ ಸಪೋರ್ಟ್ ಮಾಡೋಕ್ಕಿಲ್ಲದೆ ಇದ್ದರೆ ನಾವು ಹೆಂಗೆ ಮಾಡಬೇಕಾಗುತ್ತೆ. ಸೊ ಈ ಮೆಥಡ್ನ ನೀವು ಯೂಸ್ ಮಾಡಿದ್ರೆ ನಿಮಗೂ ಅನುಕೂಲ ಆಗುತ್ತೆ, ಸೊ ನೋಡೋ ಅಂಥ ವೀಕ್ಷಕರಿಗೂ ಅನುಕೂಲ ಆಗುತ್ತೆ. ಬನ್ನಿ, ಅಶ್ವಥ್ ಅವರು ಇವಾಗ ಎಕ್ಸ್ಪ್ಲೈನ್ ಮಾಡ್ತಾರೆ ಇವರು ಹೆಂಗೆ ಇದನ್ನ ಡಿಸೈನ್ ಮಾಡಿದ್ರು ಮತ್ತು ಹೆಂಗೆ ಇನ್ಸ್ಟಾಲ್ ಮಾಡಿದ್ರು ಅಂತ. ನೋಡಿ, ಈ ಥರ ಒಂದು ಸ್ಕೆಚ್ಚು ಡಿಸೈನ್ ಮಾಡಿಕೊಂಡೆ. ಓಕೆ, ಸೊ ನಂದು ಎಕ್ಸಿಸ್ಟಿಂಗ್ ಮೆಟಲ್ 3 ಸ್ಟೆಪ್ ಇಲ್ಲಿ ಬರುತ್ತೆ. ಸೊ ಅದಕ್ಕೆ ಮೇಲೆ ಒಂದು 4 ಸ್ಟೆಪ್ಸ್ ಹಾಕೋಣ ಅಂದ್ಬಿಟ್ಟು
ಸೊ ಅದ್ರದ್ದು ಡೈಮೆನ್ಷನ್ಸ್ ಎಲ್ಲ ಕ್ಲೀನಾಗಿ ಮಾರ್ಕ್ ಮಾಡಿ ತೊಗೊಂಡು ಸ್ವಲ್ಪ ರಫ್ ಡ್ರಾಯಿಂಗ್ ಮಾಡಿ ಎಷ್ಟು ಮೆಷರ್ಮೆಂಟ್ಸ್ ಬೇಕಾಗುತ್ತೆ, ಎಷ್ಟು ಪೈಪ್ಸ್ ತರಬೇಕು, ಎಷ್ಟು ಕಾಸ್ಟ್ ಆಗುತ್ತೆ ಅಂತ ಫಸ್ಟ್ ವರ್ಕೌಟ್ ಮಾಡಿದೆ. ಸೊ ವರ್ಕೌಟ್ ಮಾಡಿದ್ಮೇಲೆ ಸೊ ಕಾಸ್ಟು ನಿಮಗೆ ರೆಡಿಮೇಡ್ ಅಂಗಡಿಯಲ್ಲಿ ತರೋದಕ್ಕಿಂತ ಇದು ಸ್ವಲ್ಪ ಇನ್ನೂ ಕಡಿಮೆ ಆಗುತ್ತೆ, 50% ಆಗುತ್ತೆ ಅಂದ್ಬಿಟ್ಟು ನನಗೆ ಫೀಲ್ ಆದಮೇಲೆ ಸೊ ದೆನ್ ಐ ಗಾಟ್ ಇನ್ ಟು ದಿಸ್ ಜಾಬ್. ಸೊ ಫಸ್ಟ್ ಅಂಗಡಿಲಿ ಹೋಗಿ ವಿಚಾರಿಸ್ಕೊಂಡ್ಬಂದೆ, ಪೈಪ್ಸ್ ಎಲ್ಲ ಎಷ್ಟು ಕಾಸ್ಟ್ ಬರುತ್ತೆ, ಈ ಜಾಯಿಂಟ್ಸ್ ಎಲ್ಲ ಎಷ್ಟು ಕಾಸ್ಟ್ ಬರುತ್ತೆ ಅಂತ ವಿಚಾರಿಸಿದೆ. ಸೊ ಎಲ್ಲ ವರ್ಕೌಟ್ ಮಾಡಿದ್ರೆ ಸೊ ದಿಸ್ ಇಸ್ ಮಚ್ ಬೆಟರ್ ಅಂತ ಅನ್ನಿಸ್ತು. ಸೊ 2 ವಿಷಯ ನಾನು ಅಂಗಡಿಯಲ್ಲಿ ತೊಗೊಂಡಿದ್ದು ಏನಂದರೆ ಪ್ಲೈವುಡ್. ಸೊ ಪ್ಲೈವುಡ್ ನಿಮಗೆ ಮಾರ್ಕೆಟಲ್ಲಿ ವೆರೈಟಿ ಸಿಗುತ್ತೆ, ಲೋ ಕಾಸ್ಟಿಂದ ಹೈಯರ್ ಕಾಸ್ಟ್ವರೆಗೂ ಪ್ಲೈವುಡ್ ಸಿಗುತ್ತೆ. ಬಟ್ ಇದಕ್ಕೆ ನಮಗೆ ಜಸ್ಟ್ ಅ ಪ್ಲ್ಯಾಟ್ಫಾರ್ಮ್ ಬೇಕು, ಅದರಿಂದ ಐ ವೆಂಟ್ ಫಾರ್ ಸಮ್ ನಾರ್ಮಲ್ ಪ್ಲೈವುಡ್, ನಾಟ್ ಲೋ ಕಾಸ್ಟ್, ನಾಟ್ ಹೈ ಕಾಸ್ಟ್ ಲೈಕ್ ವಾಟರ್ ಪ್ರೂಫ್ ಎಲ್ಲ ಇಲ್ಲ. ಸೊ ನಾರ್ಮಲ್ ತೊಗೊಂಡೆ. ಸೊ ತಗೊಳ್ಳೋವಾಗಲೇ ಒಂದು ದ ಪ್ಲೈವುಡ್ ಸೈಜ್ ಜನರಲಿ ಯು ಗೆಟ್ ಇಟ್ ಮಾರ್ಕೆಟಲ್ಲಿ ಏನಂದರೆ 4x7 ಸಿಗುತ್ತೆ, 4x7. ಸೊ 4 ಇಸ್ ಅ ವಿತ್, 7 ಇಸ್ ದ ಹೈಟ್. ಸೊ ನಾನೇನು ಮಾಡಿದೆ, ಅಂಗಡಿಯವ್ರ ಹತ್ರ ನಮ್ಗೆ ಕೊಡೋವಾಗಲೇ 12 ಇಂಚ್ 1 ಫೀಟ್ ಕಟ್ ಮಾಡಿ ಕೊಟ್ಬಿಡ್ರಪ್ಪ ಅಂದೆ. ಸೊ ಅವರು ಕಟ್ ಮಾಡಿ 7 ಪೀಸಸ್ ನನಗೆ ಕೊಟ್ಟರು. ಸೊ 7 ಪೀಸಸ್ ಆಫ್ 4 ಫೀಟ್. ಓಕೆ, 1/4 ನನಗೆ 7 ಪೀಸ್ ಬಂತು. ಸೊ ಓವರ್ ಆಲ್ 1500 ಏನೋ ಕೊಟ್ಟೆ ಮತ್ತು ಪ್ಲೈವುಡ್ಗೆ. ದೆನ್ ಕಟಿಂಗ್ ಚಾರ್ಜಸ್ ಯಾಸ್ ಫಾರ್ ಫ್ಯೂ ಅಮೌಂಟು, ಒಂದು 200 ಏನೋ ಕೊಟ್ಟಿದ್ದೆ, ಇನ್ಕ್ಲೂಡಿಂಗ್ ಟ್ರಾನ್ಸ್ಪೋರ್ಟೇಷನ್ ಎಲ್ಲ 1700ವರೆಗೂ ಆಯಿತು. ಸೊ ದಿಸ್ ಇಸ್ ಪ್ಲೈವುಡ್ ಕಾಸ್ಟ್. ನಾವು ಕಮಿಂಗ್ ಟು ಪೈಪ್ಸು ಫಿಟ್ಟಿಂಗ್ಸ್ ಕಾಸ್ಟ್ ಬಂದುಬಿಟ್ಟು, ಈ ಪೈಪ್ ನೋಡಿದ್ರೆ ಇದು CPVC 3/4 ಇಂಚ್ ಪೈಪ್ಗಳು. ಇದೆಲ್ಲ ನಮ್ಮ ನೀರಿಗೆ ಹಾಕ್ತೀವಲ್ಲ ಬಿಲ್ಡಿಂಗಲ್ಲಿ, ನೀರಿಗೆ ಬಿಸಿ ನೀರು ಮತ್ತು ಕೋಲ್ಡ್ ವಾಟರ್ ಎಲ್ಲ ತಡೆಯುತ್ತೆ. ಸೊ ಆಶೀರ್ವಾದ್ ಒಳ್ಳೆ ಬ್ರ್ಯಾಂಡೇ, ಬಿಕಾಸ್ ಸ್ಟ್ರಾಂಗ್ ಆಗಿರಬೇಕು ಅಂತ. ಸೊ ಐ ಪ್ರಿಫರ್ಡ್ ಆಶೀರ್ವಾದ್ ಓನ್ಲಿ. ಸೊ ದೋ ಐ ಕ್ಯಾನ್ ಗೋ ಫಾರ್ ನಾರ್ಮಲ್ ಬ್ರ್ಯಾಂಡ್ ಆಲ್ಸೋ, ಬಟ್ ಇಟ್ಸ್ ಓಕೆ. ಸೊ ಎಲ್ಲ ಅಂಗಡಿಯಲ್ಲೂ ಸಿಗುತ್ತೆ ಆಶೀರ್ವಾದ್. ಇದು ನಿಮಗೆ ಸಿಗೋದೇನೆಂದರೆ ಒಂದು ಲೆಂತ್ ಸಿಗುತ್ತೆ. ಒಂದು ಲೆಂತ್ ಅಂದರೆ 16.3 ಫೀಟ್ವರೆಗೂ ಸಿಗುತ್ತೆ. ಸೊ ಅದು ಒಂದು ಫುಲ್ ಪೈಪು ಅಂಗಡಿಯಲ್ಲಿ ಸಿಗುತ್ತೆ. ದಟ್ ಈಸ್ 400 ರುಪೀಸ್. ನಾನು ತೊಗೊಂಡಿದ್ದು 400, ಮೇ ಬಿ ನಿಯರ್ ಬೈ ನಿಮ್ಮ ಶಾಪಲ್ಲಿ 380 ಇರ್ಬೋದು, 390 ಇರ್ಬೋದು, 420. ಸೊ ಹಿಯರ್ ಆ್ಯಂಡ್ ದೇರ್ ಸಮ್ 20% ಪ್ರೈಸ್ ವೇರಿಯನ್ಸ್ ಇರ್ಬೋದು. ಸೊ 400 ರುಪೀಸ್ ಫಾರ್ ದ ಲೆಂತ್ ಆಫ್ ದ ಪೈಪ್. ಐ ಯೂಸ್ಡ್ 5 ಪೈಪ್ ತೊಗೊಂಬಂದೆ, ಮೀನ್ಸ್ 5 × 16 80 ಫೀಟ್ ತೊಗೊಂಬಂದೆ. ಐ ಯೂಸ್ಡ್ ಅರೌಂಡ್ 67 ಫೀಟ್ ಯೂಸ್ ಮಾಡಿದ್ದೀನಿ. ಇನ್ನೊಂದು 13 ಅಡಿ ಹಂಗೆ ಇದೆ. ಸೊ ನೆಕ್ಸ್ಟ್ ಟೈಮ್ ಏನು ಮಾಡ್ತೀನಿ, ಈ ಮೆಟಲ್ ತೆಗೆದುಬಿಟ್ಟು ದಟ್ ಆಲ್ಸೋ ಐ ವಿಲ್ ರೀಪ್ಲೇಸ್ ವಿತ್ ದಿಸ್ CPVC ಪೈಪ್ಸ್. ಸೊ ನಮ್ಮ ಫ್ರೆಂಡ್ ಹತ್ರ ಬಾರೋ ಮಾಡಿರೋದು. ಸೊ ಐ ನೋ ನೀಡ್ ಟು ಬಾರೋ ಎವ್ರಿ ಇಯರ್. ಸೊ ಥ್ಯಾಂಕ್ಸ್ ಟು ಹಿಮ್, ಹಿ ವಾಸ್ ಗಿವಿಂಗ್ ಫಾರ್ ಲಾಸ್ಟ್ 2-3 ಇಯರ್ಸ್ ಫಾರ್ ಮಿ. ಸೊ ಅದ್ರ ಮೇಲೆ ಇನ್ನೊಂದು 1000 ರುಪೀಸ್ ಹಾಕಿದೆ ಅಂದರೆ ಸೊ ಎಂಟೈರ್ ಸಿಸ್ಟಮ್ 7 ಫೀಟ್ ಸಿಸ್ಟಮ್ ಇಸ್ CPVC ಪೈಪ್ ಸಿಸ್ಟಮ್ ಆಗ್ಬಿಡುತ್ತೆ. ಇವಾಗ ಕಾಸ್ಟ್ ನೋಡಿದ್ರೆ 5 ಪೈಪ್ ಅಂದೆ. ಸೊ 2000 ರುಪೀಸ್ ಐ ಸ್ಪೆಂಡ್. ಐಡಿಯಲಿ ಐ ಸ್ಪೆಂಡ್ ಓನ್ಲಿ 1700 ರುಪೀಸ್ ವರ್ತ್ ಮಾತ್ರ ಯೂಸ್ ಮಾಡಿದ್ದೀನಿ, 300 ಹಂಗೆ ಇದೆ. ದೆನ್ ಈ ಫಿಟ್ಟಿಂಗ್ಸು ಸೈಡ್ ಫಿಟ್ಟಿಂಗ್ಸು. ಸೊ ನಿಮಗೆ ಈ ಅಕ್ಸೆಸರೀಸ್ ಬರುತ್ತಲ್ವಾ, 3-ವೇ ಎಲ್ಬೋ. ಇದು ನೋಡಿ 3-ವೇ ಎಲ್ಬೋ ಇದೆ. ಇದು ಇದಿದೆ. ಸೊ ನೋಡಿ T ಜಂಕ್ಷನ್ ಕಾಣ್ತಾ ಇದಲ್ವಾ. ಸೊ T ಒಂದು, ಓಕೆ, ದಿಸ್ ಇಸ್ T. ಸೊ ಇಟ್ ಲುಕ್ಸ್ ಲೈಕ್ ಎ T, ಅದರಿಂದ T. ಸೊ ಇದು 3-ವೇ ಎಲ್ಬೋ. ಸೊ 3 ಕಡೆ ಹೋಗೋ ಥರ ಇದೆ. ಸೊ ಇದು 3/4 ಇಂಚಲ್ಲಿ ಮಾತ್ರ ಸಿಗೋದು, 1 ಇಂಚಲ್ಲಿ ಸಿಗೋಲ್ಲ. 1 ಇಂಚಲ್ಲಿ ಸಿಗೋಂಗಿದ್ರೆ 1 ಇಂಚಲ್ಲೇ ನಾನು ಮಾಡ್ತಾಯಿದ್ದೆ, ಬಿಕಾಸ್ ಇನ್ನೂ ಸ್ಟ್ರಾಂಗ್ ಇರ್ತಾಯಿದ್ದು. ಪ್ಲಸ್ ಕ್ಲ್ಯಾಂಪ್ಸು ಇದೇನಿಲ್ಲ ಬಿಡಿ, 10 ರೂಪಾಯಿ ಸಿಗುತ್ತೆ ನಿಮಗೆ ಈ ಕ್ಲ್ಯಾಂಪು. ಸೊ ಇದು ವಾಲಲ್ಲಿ ಹೊಡೆದ್ಬಿಟ್ರೆ ಸ್ವಲ್ಪ ಗಟ್ಟಿಯಾಗಿರುತ್ತೆ ನೋಡಿ, ಶೇಕಿಂಗೇ ಇಲ್ಲ. ಸೊ ಇದು ಬಿಟ್ಟರೆ ಮೇಯ್ನ್ ಇನ್ನೊಂದು ಏನಂದರೆ ಇಂಪಾರ್ಟೆಂಟ್ ವಿಷಯ ಅಂದರೆ ಇದು ನೋಡಿ, ಇದು PVC ಪೈಪ್ ಕಟ್ರ್ ಅಂತ ಸಿಗುತ್ತೆ. ಓಕೆ, ಸೊ ಇದಿದ್ದರೆ ಕೆಲಸ ನಿಮಗೆ ಈಸಿಯಾಗಿ ಆಗುತ್ತೆ. ಇದಿಲ್ಲ ಅಂದರೆ ನೀವು ರೆಗ್ಯುಲರ್ ಆಕ್ಸಾ ಬ್ಲೇಡಲ್ಲಿ ತೊಗೊಂಡು ಕಟ್ ಮಾಡ್ಬೋದು. ಬಟ್ ಇಷ್ಟೊಂದೆಲ್ಲ ಕಟ್ಟಿಂಗ್ ಮಾಡೋಕ್ಕೆ ಯು ವಿಲ್ ಟೇಕ್ ಲಾಡ್ ಆಫ್ ಟೈಮ್, ತುಂಬ ಎಫರ್ಟ್ಸು, ಎನರ್ಜಿ, ಟೈಮು ವೇಸ್ಟ್ ಆಗುತ್ತೆ. ಅದರಿಂದ ಇದನ್ನು ತೊಗೊಂಡಿದ್ದೆ. ಇದು 450 ರುಪೀಸು ಏನೋ ನನಗೆ ಕೊಟ್ಟರು ಅಂಗಡಿಯಲ್ಲಿ. ಓಕೆ, ಸೊ ನನಗೆ ಈ ಕೆಲಸಕ್ಕೆ ಮಾತ್ರ ಯೂಸ್ ಆಯಿತು. ಅದರ್ವೈಸ್ ಈ ಕಾಸ್ಟನ್ನು ನಾನು ಇದರಿಂದ ಕಡಿಮೆ ಮಾಡಿದ್ರೆ, ಸೊ ಐಡಿಯಲಿ PVC ಪೈಪ್ಸ್ ನಾನು ಯೂಸ್ ಮಾಡಿರೋದು 1700 ರುಪೀಸ್ಗೆ, ಪ್ಲಸ್ ಫಿಟ್ಟಿಂಗ್ಸ್ ಬಂದುಬಿಟ್ಟು ನೋಡಿದ್ರೆ ಒಂದು 1000 ರುಪೀಸ್ ಇದೆ ಈ ಸೈಡ್ ಫಿಟ್ಟಿಂಗ್ಸ್ ಎಲ್ಲ. ಸೊ 2700 ಪ್ಲಸ್ 500, ಸೊ
ಸೊ 3200 rupees ಆಯಿತು. ಸೊ ಇದು ಇಲ್ಲ ಅಂದರೆ ಕಡಿಮೆ ಆಗ್ತಾ ಇತ್ತು, ಬಟ್ ಕೆಲಸಕ್ಕೋಸ್ಕರ ಇದು ತೊಗೊಂಡೆ. ಸೊ ನೋಡೋಣ, ಮೇ ಬಿ ಫ್ರೆಂಡ್ಸ್ ಬೇರೆ ಯಾರಿಗಾದ್ರೂ ಬೇಕು ಅಂದರೆ ಐ ಕ್ಯಾನ್ ಲೆಂಡ್ ದಿಸ್ ಟು ದೆಮ್ ಫಾರ್ ದ ಕಟಿಂಗು. ಆಮೇಲೆ ಪ್ಲೈವುಡ್ಗೆ ನಾನು ಆಲ್ರೆಡಿ ಹೇಳಿದೆ 1700 ಆಯಿತು. ಸೊ ಇದಕ್ಕೊಂದು 3200 rupees ರಫ್. ಸೊ ಐ ಫಿನಿಶ್ ದ ಜಾಬ್ ಇನ್ ಅರೌಂಡ್ 5000 ಜಾಬ್ ಮುಗಿಸ್ಬಿಟ್ಟೆ. ಓಕೆ, ಸೊ ಎಲ್ಲ ಇನ್ಕ್ಲೂಡಿಂಗ್. ಇದೇ ನಾವು ಮಾರ್ಕೆಟಲ್ಲಿ ಹೋಗಿದ್ರೆ 12,000 ರೂಪಾಯಿ ಕಡಿಮೆ ಈ ಸೈಜ್ ಸಿಗೋದೇ ಇಲ್ಲ. ಸೊ ನಾನು ಇದನ್ನು ಹಂಗೆ ಡಿಸ್ಮ್ಯಾಂಟಲ್ ಮಾಡಿ ನೆಕ್ಸ್ಟ್ ಇಯರ್ಗೆ ಇಟ್ಬಿಟ್ಟು ತಿರ್ಗಾ ಹಂಗೆ ಅಸೆಂಬಲ್ ಮಾಡ್ಬೋದು, ಎಲ್ಲ ಕ್ಲೀನಾಗಿ ಮಾರ್ಕಿಂಗ್ ಮಾಡಿ ಇಟ್ಬಿಡ್ತೀನಿ. ಸೊ ನಾನಿಲ್ಲ ಅಂದರೆ ನಮ್ಮ ಹುಡುಗರು ಫಿಟ್ ಮಾಡ್ಬೋದು, ಇದನ್ನು ವೈಫು ಫಿಟ್ ಮಾಡ್ಬೋದು. ಸೊ ಈಸಿ ಇದೆ. ಒನ್ ಟೈಮ್ ಇನ್ವೆಸ್ಟ್ಮೆಂಟು ವರ್ಷಾನುಗಟ್ಲೆ ಕಾಲ ಇರುತ್ತೆ ಅಂತ ನೀವು ಹೇಳ್ತೀರಾ? ಎಸ್ ಎಸ್ ಎಸ್. ಸೊ PVC ಪೈಪ್ ನೋಡಿ, ನೀವು ಪೈಪ್ ಬಿಲ್ಡಿಂಗ್ ಆಚೆ ಎಲ್ಲ ಹಾಕಿದ್ದಾರೆ, 10 ವರ್ಷ ಆದ್ರೇನು, ಮಳೆ ಬಿಸಿಲು ಏನು ಬಂದ್ರೇನೋ ಅದು ಲೈಫ್ ಇರುತ್ತೆ. ಸೊ ನಾವಿದು ಒನ್ ಟೈಮ್ ಯೂಸ್ 10 days ಯೂಸ್ ಮಾಡ್ಬಿಟ್ಟು ತಿರ್ಗಾ ಒಳಗಡೆ ಹಾಕ್ತೀವಿ, ತಿರ್ಗಾ ಯೂಸ್ ಮಾಡ್ತೀವಿ. ಐ ಥಿಂಕ್ ಇಟ್ ಡಸ್ ನಾಟ್ ಹ್ಯಾವ್ ಅ ಲೈಫ್ ಅಟ್ ಆಲ್. ಇನ್ನೊಂದು 20 ವರ್ಷ ವರಮಹಾಲಕ್ಷ್ಮಿ ಹಬ್ಬ, ಗಣಪತಿ ಹಬ್ಬಕ್ಕೂ ಯೂಸ್ ಮಾಡ್ಬೋದು. ಎಸ್, ನಾವು ಅದಕ್ಕೆ ಮಾಡಬೇಕು ಅಂದರೆ ಸ್ಟೆಪ್ ಸ್ವಲ್ಪ ಕಡಿಮೆ ಮಾಡಿಬಿಟ್ಟು, ಸೊ ಫಾರ್ ಎಕ್ಸಾಂಪಲ್ ನಾನು ಹಿಂದೆ ಇರೋದು ಕಟ್ ಮಾಡಿಬಿಟ್ಟು 3 ಸ್ಟೆಪ್ ಮಾತ್ರ ಮಾಡಿಕೊಂಡು ಐ ಕ್ಯಾನ್ ಸ್ಟಿಲ್ ಯೂಸ್ ಇಟ್. ಸೊ ಇದನ್ನು ಮಾತ್ರ ಬಿಚ್ಚಿದೆ ಅಂದರೆ ಸೊ 3 ಸ್ಟೆಪ್ ಆಗುತ್ತೆ. 2 ಸ್ಟೆಪ್ ಬೇಕಾದರೆ ಯೂಸ್ ಮಾಡ್ಬೋದು. ಸೊ ಯಾವ ಫಂಕ್ಷನ್ ಬೇಕಾದರೆ ಯೂಸ್ ಮಾಡ್ಬೋದು. ಸ್ನೇಹಿತರೆ, ನೀವು ಅನ್ಕೋತಾ ಇದ್ದೀರಾ ಇದು ಮಾಡಿರೋದು ತುಂಬ ಕಷ್ಟ ಇದೆ, ಹೆಂಗಪ್ಪ ಮಾಡೋದು ಈ ಥರ ಅಂತ. ಸೊ ಇದು ಏನಿಲ್ಲ, ನೀವು ಚಿಕ್ಕ ವಯಸ್ಸಲ್ಲಿ ಈ ಬ್ಲಾಕ್ಸ್ಗಳನ್ನ ಜೋಡಿಸ್ತಾ ಇದ್ರಿ ಗೊತ್ತಾ, ಒಂದಕ್ಕೆ ಇನ್ನೊಂದು ಸೇರಿಸೋದು, ಅದೇ ಥರ ಒಂದು ಪೈಪ್ಗೆ ಇನ್ನೊಂದು ಸೈಜ್ ಸೇರಿಸೋದು, ಅಳತೆ ಕರೆಕ್ಟಾಗಿ ಕಟ್ ಮಾಡಿಸ್ಕೊಂಬರ್ಬೇಕಷ್ಟೇ. ನಾವೇ ಕಟ್ ಮಾಡ್ಕೋಬೋದು, ಅದೇ PVC ಕಟ್ಟರ್ ಇದ್ದರೆ ಸೊ ನಾವೇ ಕಟ್ ಮಾಡ್ಕೋಬೋದು. ಏನು ಸ್ವಲ್ಪ ಪ್ಲ್ಯಾನ್ ಮಾಡಿ ಕಟ್ ಮಾಡಬೇಕು. ಇಲ್ಲಾಂದರೆ ನಿಮಗೆ ಸಣ್ಣ ಪೀಸ್ ಕಟ್ ಮಾಡೋವಾಗ ದೊಡ್ಡ ಲೆಂತಲ್ಲಿ ಕಟ್ ಮಾಡಿಬಿಟ್ಟು ಆಮೇಲೆ ಸಾಕಾಗಿಲ್ಲ ಅಂದರೆ ಇನ್ನೊಂದು ಪೈಪ್ ತರಬೇಕಾಗುತ್ತೆ. ಸೊ ಅದರಿಂದ ಅದನ್ನು ಎಫೆಕ್ಟಿವ್ ಆಗಿ ಪ್ಲ್ಯಾನ್ ಮಾಡಿ ಯಾವುದಾದ್ರು ಲೆಂತ್ ಪೈಪಲ್ಲಿ ಯಾವುದಾದ್ರು ಪೀಸ್ ಕಟ್ ಮಾಡ್ಬೋದು, ಯಾವ್ದು ಯಾವ್ದ್ರಲ್ಲಿ ದೊಡ್ಡದು ಬರುತ್ತೆ, ಯಾವ್ದ್ರಲ್ಲಿ ಚಿಕ್ಕದು ಬರುತ್ತೆ, ದೊಡ್ಡದು ಚಿಕ್ಕದು ಹೆಂಗೆ ಶೇರ್ ಮಾಡೋದು ಅಂತ ನೋಡಿಕೊಂಡು ಕಟ್ ಮಾಡಿದ್ರೆ ಎಫೆಕ್ಟಿವ್ ಆಗಿ. ನೋಡಿ, ನಂದು ಇಷ್ಟೇ ಇರೋದು ವೇಸ್ಟೇಜ್. ಸೊ ಅಶ್ವಥ್ ಅವರೇ, ಇವಾಗ ಇನ್ನೊಂದು, ನೀವು ಈ ಹಲ್ಗೆಗಳನ್ನ ಒಂದು ಸ್ವಲ್ಪ ದಪ್ಪ ತಂದಿರ, ಬೇಕಾದ್ರೆ ಸಣ್ಣದು ಬೇಕಾದ್ರೆ ತರ್ಬೋದು. ಚೆನ್ನಾಗಿ. ನಾನು ಆಕ್ಚುಲಿ ಮೊದಲು 8 mm ಇಲ್ಲ 10 mm ತರೋಣ ಅಂತ ಇದ್ದೆ. ಸೊ ಅವಾಗಿನ ಕಾಸ್ಟ್ ಕಮ್ಮಿ ಆಗುತ್ತೆ, ಅಷ್ಟು ಕಡಿಮೆ ಆಗುತ್ತೆ. ಯಾಕಂದ್ರೆ ಗೊಂಬೆಗಳ ಭಾರನು ಜಾಸ್ತಿ ಇರಲ್ಲ. ಸೆರಾಮಿಕ್ ಒಂದ್ ಸ್ವಲ್ಪ ಭಾರ ಇರುತ್ತೆ, ಬಟ್ ಮಣ್ಣಿಂದಾಗ್ಲಿ ಇದರಲ್ಲಿ ಅಷ್ಟೊಂದು ಭಾರ ಇರಲ್ಲ. ಸೊ ಇದ್ರ ಅರ್ಧನೂ ಬೇಕಾದ್ರೆ ಆಗಲ್ಲ, 10 mm ತರ್ಬೋದು. ಬಟ್ ನನಗೇನು ಅಂದ್ರೆ, ನಾನು ಇದರಲ್ಲಿ ಏನ್ ಮಾಡಿದ್ರೆ ಕಾಸ್ಟ್ ಕಡಿಮೆ ಮಾಡಬೇಕು ಅಂತ 3 ಸೈಡ್ ಮಾತ್ರ ಸಪೋರ್ಟ್ ಇದೆ. ನೋಡಿದ್ರೆ ಗೊತ್ತಾಗ್ತಾ ಇದೆ, 3 ಸೈಡ್ ಮಾತ್ರ ಸಪೋರ್ಟ್ ಇದೆ, ಇನ್ನೊಂದು ಸೈಡ್ಗೆ ಸಪೋರ್ಟ್ ಇಲ್ಲ. ಸೊ ಇವಾಗ ಇನ್ ಕೇಸ್ 10 mm ಹಾಕ್ಬಿಟ್ಟು ವೆಯ್ಟ್ ಗೊಂಬೆಯಲ್ಲಿ ಇಟ್ಬಿಟ್ಟು ಇನ್ ಕೇಸ್ ಬಿದೋಯ್ತು ಅಂದರೆ, ಸೊ ಗೊಂಬೆಗೆಲ್ಲ ತುಂಬ ಕಾಸ್ಟ್ಲಿ ಇದೆ. ಆಗಿನ ಕಾಲದಲ್ಲಿ ನಾವೆಲ್ಲ 50 ರೂಪಾಯಿಗೆ, 20 ರೂಪಾಯಿಗೆ, 10 ರೂಪಾಯಿಗೆ ಒಳ್ಳೆ ಕ್ವಾಲಿಟಿ ತೊಗೊಂಡಿದ್ದೀವಿ. ಸೊ ಇನ್ಫ್ಯಾಕ್ಟ್ ಐ ವಿಲ್ ಶೋ ಯು ಹರ್ಷ ಅವರೇ, ನಮ್ಮದು ಹಳೆಯದು ಗೊಂಬೆಗಳು ತೋರಿಸ್ತೀನಿ. 40 years, ನಾನು ಹುಟ್ಟಕ್ಕೆ ಮುಂಚೆಯಿಂದಾನು ಮೂವಿ 50 years ಓಲ್ಡ್ ಗೊಂಬೆಗಳು ಇಟ್ಟಿದ್ದೀವಿ ಮನೆಯಲ್ಲಿ. ಗೊಂಬೆಗಳು ಚಿಕ್ಕದಾಗಿದೆ, ನೀವು ದೊಡ್ಡವರಾಗಿದ್ದೀರಾ ಅಷ್ಟೇ. ಅದು ಹಂಗೆ ಇದೆ, ನಾನು ಬೆಳೆದ್ಬಿಟ್ಟಿದ್ದೀನಿ. ಸೊ ನಮ್ಮ ತಾಯಿಯವರು ಇಡ್ತಾ ಇದ್ರು, ಅವರು ಇಡ್ತಾ ಇದ್ದವಾಗ ಆಗಿನ ಕಾಲದೆಲ್ಲ ಇನ್ನೂ ಪ್ರಿಸರ್ವ್ ಮಾಡಿ ಇಟ್ಕೊಂಡಿದ್ದೀವಿ. ಕೆಲವೊಂದು ಏನಾಗಿದೆ, ಡ್ಯೂ ಟು ವೆದರ್ ಕಂಡೀಷನ್ಸ್ ಸ್ವಲ್ಪ ಬ್ಯಾಡ್ ಆಗ್ಬಿಟ್ಟಿದೆ, ಅದನ್ನು ವಿಡಿಯೋದಲ್ಲಿ ತೋರಿಸ್ತೀನಿ. ಬಟ್ ರೆಸ್ಟ್ ಆಲ್ ಇಸ್ ಇನ್ ಸ್ಟಿಲ್ ವೆರಿ ವೆರಿ ಗುಡ್ ಕಂಡೀಷನ್, ಗುಡ್ ಕ್ವಾಲಿಟಿ ಪೇಂಟ್ಸ್ ದೇ ಯೂಸ್ಡ್, ಆ್ಯಂಡ್ ದಟ್ ಇಸ್ ಅನದರ್ ಗುಡ್ ಪಾರ್ಟ್. ಸೊ ಅದನ್ನು ಹೊಡೆದೋಗ್ಬಾರ್ದು ಅಂತ, ಸೊ ಐ ಗೋ ಫಾರ್ 200-300 ರೂಪಾಯಿಗೆ ಯಾಕೆ ನೋಡ್ಕೊಂಡು ಕಡಿಮೆ ಮಾಡಬೇಕು ಅಂತ ಐ ವೆಂಟ್ ಫಾರ್ 19 mm. ಓಕೆ, ಇವಾಗ ಎಲ್ಲಾದ್ರ ಮೇಲೂ ಹಲಿಗೆ ಕೂರಿಸೋದು ಒಂದು ಬಾಕಿ. ಹಲಿಗೆ ಏನಕ್ಕೆ ಇದು, ಅದೇ ವಿಡಿಯೋ ನಾವೆಲ್ಲ ಮಾಡಿದ ಮೇಲೆ ಕೂರ್ಸೋಣ ಅಂದ್ಬಿಟ್ಟು ಸ್ವಲ್ಪ ಕೂರಿಸಿದ್ದೀನಿ. ಹಲಿಗೆ ಕೂರ್ಸೋದು ಒಂದು ಸಣ್ಣ ಟೆಕ್ನಿಕ್ ಯೂಸ್ ಮಾಡಿದ್ದೀನಿ. ಏನು ಮಾಡೋದು ಅಂದರೆ, ನೋಡಿ, ನನ್ನ ಹತ್ರ ಡ್ರಿಲ್ಲಿಂಗ್ ಮಿಷಿನ್ ಇದೆ, ಇಲ್ಲ ಅಂದರೆ ಫ್ರೆಂಡ್ ಮನೇಲಿ ಯಾರ ಮೇಲೆ ತೊಗೋಬೋದು ನೀವು. ಇಲ್ಲೊಂದು ಹೋಲ್ ಹಾಕಿದ್ದೀನಿ, ಡ್ರಿಲ್ ಮಾಡಿ, ಮತ್ತು ಇದರಲ್ಲಿ ಟ್ಯಾಗ್ ಹಾಕ್ಬಿಟ್ಟು ಕೂಡಿಸ್ಬಿಟ್ಟೆ. ಇಲ್ಲ, ನೀವು ಪ್ಲೇವುಡ್ ಕಟ್ ಮಾಡಿಸ್ಕೊಂಬರುವಾಗ ಅವ್ರ ಹತ್ರ ಡ್ರಿಲ್ ಮಾಡಿಸ್ಕೊಂಡು ಬರ್ಬೋದು ಅಷ್ಟೇ. ಓಕೆ, ಸೊ ಇಲ್ಲ ಅಂದರೆ ಪ್ಲೈವುಡಲ್ಲಿ ಜನರಲಿ ಸ್ಕ್ರೂಸು ಹೋಗುತ್ತೆ. ಸೆಲ್ಫ್ ಥ್ರೆಡ್ ಸ್ಕ್ರೂಸ್ ಇದ್ದರೆ ನಿಮಗೆ ಸ್ಕ್ರೂ ಮಾಡಿಬಿಟ್ಟು ಅದಕ್ಕೆ ಮೇ ಬಿ ವಯರ್ ಕಟ್ಬೋದು, ಇಲ್ಲ ಅಂದರೆ ಟ್ಯಾಗ್ ಹಾಕೋದು ಮಾಡ್ಬೋದು. ಸೊ ಎಷ್ಟೋ ಮೆಥಡ್ ಇದೆ. ನನ್ನ ಹತ್ರ ಡ್ರಿಲ್ಲಿಂಗ್ ಮಿಷಿನ್ ಇದರಿಂದ ಈಸಿಯಾಗಿ ಯೂಸ್ ಮಾಡಿದೆ. ನಿಮ್ಗೆ ಹೆಂಗೆ ಅನುಕೂಲ ಆಗುತ್ತೆ ಆ ಥರ ನೀವು ಹೋಲ್ ಮಾಡ್ಕೋಬೋದು. ನೋಡಿ, ಇದೆಲ್ಲ ಕಡೆ ಹಾಕ್ಬಿಟ್ಟು ಲಾಕ್ ಮಾಡಿಬಿಟ್ಟೆ. ಸೊ ದಿಸ್ ಇಸ್ ಲಾಕ್. ಸೊ ಇದು ಬೀಳಕ್ಕೆ ಚಾನ್ಸೇ ಇಲ್ಲ. ನೋಡಿ, ಸ್ವಲ್ಪ ಶೇಕ್ ಇರುತ್ತೆ, ಬಿಕಾಸ್ ಕೆಳಗಡೆ ಬ್ಯಾಲೆನ್ಸಿಂಗ್ ಸ್ವಲ್ಪ ಹಂಗಿದೆ. ಬಟ್ ಅದರ್ವೈಸ್ ಗೊಂಬೆ ಕೂರಿಸಿದ್ರೆ ಯಾರೂ ಟಚ್ ಮಾಡಲ್ಲ ಇನ್ ಎಂಟೈರ್ 10 days. ಸೊ ನಥಿಂಗ್ ವಿಲ್ ಹ್ಯಾಪನ್. ಸೊ ನೀವು ಬೇಕಾದರೆ ನೋಡಿ,
ನಾನೇ ಕೂತ್ಕೊಂಡ್ಬಿಟ್ಟಿದ್ದೀನಿ. ಸೊ ನಾನೇ ಕೂತಿದ್ದೀನಿ ನೋಡಿ, ಈ ಕಾರ್ನರಲ್ಲಿ ಕೂತಿದ್ದೀನಿ. ಫುಲ್ ಲೋಡ್ ಈ ಪೈಪ್ ಮೇಲಿದೆ, ಏನೂ ಆಗಲಿಲ್ಲ. ಐ ಆಮ್ ಅರೌಂಡ್ 65 kgs. ಸೊ ನಥಿಂಗ್ ಹ್ಯಾಪನ್. ಸೊ ಸ್ವಲ್ಪ ಸಪೋರ್ಟ್ ಕೊಟ್ಟಿದ್ದೀನಿ ಬಿಕಾಸ್ ಸ್ಟಿಲ್ ಐ ಡೋಂಟ್ ವಾಂಟ್ ಟು ಗಿವ್ ಅ ಫುಲ್ ಲೋಡ್. ಸೊ ಅದರ್ವೈಸ್ ದಿಸ್ ಇಸ್ ವೆರಿ ಸ್ಟ್ರಾಂಗ್. ಸೊ ಗೊಂಬೆ ಇರೋದೆಲ್ಲ ಒಂದು 2 kg 3 kg ಇರುತ್ತೆ. ಮ್ಯಾಕ್ಸಿಮಮ್ ನೋಡಿದ್ರೆ 20 kg ಆಗುತ್ತೆ. ಅದು ಡಿಸ್ಟ್ರಿಬ್ಯೂಟ್ ಆಗಿರುತ್ತೆ. ನಾನು ಎಂಟೈರ್ ಲೋಡ್ ಇದರಲ್ಲಿ ಆಲ್ಮೋಸ್ಟ್ 50 kgs ಲೋಡ್ವರೆಗೂ ಕೊಟ್ಟಿದ್ದೆ, ಏನೂ ಆಗಲಿಲ್ಲ. ವೆರಿ ಸ್ಟ್ರಾಂಗ್. ಓಕೆ, ಸೊ ಯು ಹ್ಯಾವ್ ಸೀನ್ ಲೈವ್ ಇಟ್ ಇಸ್ ಸ್ಟ್ರಾಂಗ್ ಅಂತ. ಸೊ ಸ್ವಲ್ಪ ನೋಡಿ, ಸ್ವಲ್ಪ ಈ ಶೇಕ್ ಬರುತ್ತೆ. ಈ ಶೇಕ್ ಅವಾಯ್ಡ್ ಮಾಡಬೇಕು ಅಂದರೆ, ಇನ್ ಕೇಸ್ ಕಾರ್ನರ್ ಇದ್ದಿದ್ರೆ, ನಿಮ್ಮ ಮನೇಲಿ ಕಾರ್ನರ್ ಇದ್ದರೆ ಏನು ಮಾಡ್ವಿ, ಇದು ಫುಲ್ ಕಾರ್ನರ್ ಕೊಟ್ಟೋಗ್ಬಿಟ್ರೆ ಇದಕ್ಕೆ ಕ್ಲ್ಯಾಂಪ್ ಹೊಡೆದ್ಬಿಟ್ರೆ, ಈ ಥರ ಕ್ಲ್ಯಾಂಪು ಇಲ್ಲಿ ಹೊಡೆದಿದ್ದೀನಿ ನೋಡಿ, ಈ ಥರ ಕ್ಲ್ಯಾಂಪು ಆ ಕಡೆ ಸೈಡ್ ಗೋಡೆಗೆ ಎಲ್ ಶೇಪಲ್ಲಿ ಆ ಕಡೆ ಹೊಡೆದ್ಬಿಟ್ರೆ ಸ್ಟ್ರಾಂಗ್ ಆಗಿರುತ್ತೆ, ಏನು ಮೂವ್ ಆಗಲ್ಲ. ಓಕೆ, ಸೊ ನಮಗೆ ಸ್ವಲ್ಪ ಹಾಲ್ ದೊಡ್ಡದಿರೋದ್ರಿಂದ ನಾವೇನು ಮಾಡಿದ್ದೀವಿ, ಇದನ್ನು ಸೆಂಟರ್ಗೆ ಇಟ್ಬಿಟ್ಟು ಯುಟಿಲೈಸ್ಡ್, ಕಾರ್ನರ್ ಬೇಡ ಅಂತ. ಸೊ ಇವಾಗ ಇದ್ರ ಮೇಲೆಗೆ ಹಲಗೆ ಇಟ್ಟು ಅಷ್ಟೇ, ಹಲಗೆ ಎಲ್ಲ ಡೆಕೋರೇಟ್ ಮಾಡಿ ಗೊಂಬೆಗಳು ಕೂರ್ಸೋದು ಅಷ್ಟೇ. ಹಲಿಗೆ ಇಟ್ಬಿಟ್ಟು ಪಂಚೆ ಹಾಕ್ಬಿಟ್ಟು, ಪಂಚೆ ಬೇರೆ ಏನಾದರೂ ಒಳ್ಳೆ ಕ್ಲಾತ್ ಇದ್ದರೆ ಹಾಕ್ಬಿಟ್ಟು ಪಿನ್ ಎಲ್ಲ ಹೊಡೆದ್ಬಿಟ್ಟು ಗೊಂಬೆ ಕೂರಿಸೋದು. ಗೊಂಬೆ ಎಲ್ಲ ಎತ್ತಿಟ್ಟಿದ್ದೀವಿ ಸ್ಟೋರ್ ರೂಮಿಂದ, ಅದೆಲ್ಲ ಕ್ಲೀನಾಗಿ. ಅದಕ್ಕೊಂದು ಆರ್ಡರ್ ಇದೆ, ಸೀಕ್ವೆನ್ಸ್ ಇದೆ, ಆ ಸೀಕ್ವೆನ್ಸ್ ಫಾಲೋ ಮಾಡಬೇಕು. ಸೊ ಮೇಲೆ ಟಾಯ್ಸು, ಕೆಳಗಡೆ ದೇವರು ಆ ಥರ ಬರಬಾರ್ದು. ಸೊ ಅದಕ್ಕೊಂದು ಸೀಕ್ವೆನ್ಸಲ್ಲಿ ಫಾಲೋ ಮಾಡ್ತೀವಿ. ಸೊ ಇವಾಗ ಹಲಗೆಗಳಿಟ್ಟು ದೇವ್ರು ಹೆಂಗೆ ಕೂರಿಸ್ತೀವಿ ಅಂತ ನಿಮಗೆ ವಿಡಿಯೋದಲ್ಲಿ ತೋರಿಸ್ತಾ ಬರ್ತೀವಿ. ಸೊ ಅಶ್ವಥ್ ಅವರು ಇವಾಗ ಹಲಗೆನ ಇಡ್ತಾ ಇದ್ದಾರೆ. ಸೊ ಹಲಗೆನ ಈ ಥರ ಇಟ್ಬಿಟ್ಟು, ಸೊ ತೂತಾಗಿರೋ ಜಾಗಕ್ಕೆ ನೀವು ಟ್ಯಾಗ್ನ ಹಾಕೋಬೇಕು. ಇಲ್ಲ ನಿಮ್ಮ ಇಷ್ಟ, ನೀವು ಯಾವ ಥರ ಮಾಡ್ತೀರಾ, ಡಬಲ್ ಸೈಡ್ ಸ್ಟಿಕ್ಕರ್ ಹಾಕ್ತೀರಾ, ಇಲ್ಲ ಅದಕ್ಕೊಂದು ಮೊಳೆ ಹೊಡೆದ್ಬಿಟ್ಟು ದಾರ ಕಟ್ತೀರಾ, ನಿಮ್ಮ ಇಷ್ಟ. ಸೊ ನಿಮ್ಗೆ ಯಾವ ಥರ ಅನುಕೂಲ ಆಗುತ್ತೆ ನೀವು ಮಾಡಿ. ಟ್ಯಾಗ್ ಇವ್ರೇನಕ್ಕೆ ಕಟ್ತಾ ಇದ್ದಾರೆ ಅಂದರೆ, ಒಂದು ಸ್ವಲ್ಪ ಗೊಂಬೆಗಳು ಹಳೆಯ ಕಾಲದ ಗೊಂಬೆಗಳಾದ್ರಿಂದ ಒಂದು ಸ್ವಲ್ಪ ಗಟ್ಟಿಗಿರಲಿ, ಶೇಕ್ ಆಗಬಾರ್ದು ಅನ್ನೋ ಒಂದೇ ಉದ್ದೇಶಕ್ಕೆ ಇವರು ಟ್ಯಾಗ್ ಹಾಕ್ತಾ ಇದ್ದಾರೆ. ಸೊ ಕಲೆ ಇಲ್ಲದೆ ಕಲೆ ಇಲ್ಲ ಕಾಂತ ಅಂತಾರ ಅಶ್ವಥ್ ಅವರು ಏನೇನೋ ಮಾಡೋಕ್ಕೆ ಶುರು ಮಾಡಿದ್ದಾರೆ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗುತ್ತೆ ಅನ್ಕೋತೀನಿ. ಸೊ ದಯವಿಟ್ಟು ಈ ವಿಡಿಯೋ ನೋಡ್ತಾ ಇದ್ದೀರಾ, ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ತಾ ಇದ್ದಾರೆ, ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನೋಡಿ. ಸೊ ಇದು ನೋಡಿದ್ರೆ 3 ಸೈಡ್ ಸಪೋರ್ಟ್ ಇದೆ, ಓಕೆನಾ. ಸೊ ನೋಡಿ 1 2 3, ಓಕೆ. ಸೊ 4 ಸೈಡ್ ಸಪೋರ್ಟು ಬೇಕಾಗಿಲ್ಲ. ಇನ್ ಕೇಸ್ 4 ಸೈಡ್ ಸಪೋರ್ಟ್ ಬೇಕು ಅಂದರೆ ನೀವು ಹಾಕೋಬೋದು. ಇಲ್ಲೊಂದು ಟೀ ಹಾಕ್ಬಿಟ್ಟು, ಅಲ್ಲೊಂದು ಟೀ ಹಾಕ್ಬಿಟ್ಟು, ಇನ್ನೊಂದು CPVC ಪೈಪ್ ಹಾಕ್ಬಿಟ್ರೆ ಆಗುತ್ತೆ. ಬಟ್ ಏನು ಕಾಸ್ಟ್ ಜಾಸ್ತಿ ಆಗುತ್ತೆ ನಿಮಗೆ, ಅದಕ್ಕೋಸ್ಕರ. ಓಕೆ, ಈ ವಿಡಿಯೋ ನಾನು ನಿಮಗೆ ನಮ್ಮ ರಾಯಲ್ ರೈಡರ್ ಚಾನಲ್ಲಿ ರಿಲೀಸ್ ಮಾಡಿದ್ದೀನಿ, ನೋಡಿ. ಸೊ ನಿಮ್ಗೇನು ಕಮೆಂಟ್ಸ್ ಇದೆ ಅದನ್ನು ದಯವಿಟ್ಟು ನಮಗೆ ತಿಳಿಸಿ. ನಮಸ್ಕಾರ, ಸೈನಿಂಗ್ ಆಫ್ ರಾಯಲ್ ರೈಡರ್.